ಹಾಂ ಬರ್ರಿ ಸರ, ಒಳಗೆ ಬರ್ರಿ. ನಮಸ್ತೆ ರೀ. ಏನಾಗಬೇಕಾಗಿತ್ತು ನಮ್ಮಿಂದ? ಅದು ಏನು ಗೋಲ್ಡ್ ಪರ್ಚೇಸಿಂಗ್ ಇತ್ತೇನ್ರಿ ಗರ್ಲ್ ಫ್ರೆಂಡ್ಗ? ಲೋ ಕಾಸ್ಟ್ ಒಳಗಂದ್ರ ಲೈಟ್ ವೆಯ್ಟ್ ಗೋಲ್ಡ್ ಜ್ಯುವೆಲ್ಲರ್ಸ್ ಸಿಗ್ತಾವ್ರಿ. ರಿಂಗ್, ಬ್ರಾಸ್ಲೆಟ್ ಏನ್ ಬೇಕ್ರಿ ಸರ ಹೇಳ್ರಿ. ಸರ ನಾನು ಖರೀದಿ ಮಾಡಕ್ ಬಂದಿಲ್ರಿ. ನನ್ನ ಕಡೆ ಒಂದು ಹಳೆ ಇದು ಇತ್ರಿ, ಒಂದು ನೆಕ್ಲೆಸ್ ನಮ್ಮ ತಾಯಿ ಅವ್ರದ್ದು, ಅದನ್ನ ಮಾರ್ಬೇಕಿತ್ತು. ಹೌದ್ರಿ ಸರ, ಮಾರ್ಬೇಕಾ? ಆಯ್ತ್ರಿ ಸರ. ನೆಕ್ಲೆಸ್ ಎಲ್ಲೈತ್ರಿ? ತಡ್ರಿ ಸರ ತೋರಿಸ್ತೀನಿ. ಇದೆ ನೋಡ್ರಿ ಅದು ನೆಕ್ಲೆಸ್. ಈ ನೆಕ್ಲೆಸ್ ಒಳ್ಳೆ ತೂಕ ಐತ್ರಿ ಇದು. 4 ತೊಲಿ ಸನೇಕ ಐತ್ರಿ ಇದು. ಹೌದ್ರಿ ಸರ. ತಡ್ರಿ ತೂಕ ಮಾಡಿಸ್ತೀನಿ. ಪ್ರಶಾಂತು ಸ್ವಲ್ಪ ಬಾ ಇಲ್ಲಿ. ಏನ್ರಿ ಸರ? ಪ್ರಶಾಂತು, ಇದು ವೇಟ್ ಎಷ್ಟೈತಿ ನೋಡು. ಇದನ್ನ ವೇಸ್ಟೇಜ್ ಎಲ್ಲ ತೆಗೆದ್ರೆ ಎಷ್ಟು ಉಳಿತೈತಿ ಏನಿಲ್ಲ ಲೆಕ್ಕ ತಂಬ. ಹ್ಞೂ ರೀ ಸರ, 2 ಮಿನಿಟ್ ರೀ. ಬರ್ರಿ ಸರ, ಇಲ್ಲಿ ಕುಂದ್ರ ಬರ್ರಿ. ಕುಂದ್ರದಂಗೆ ಇರ್ಲಿ ಸರ, ಲಘುನ ಲೆಕ್ಕ ಮಾಡಿ ಅದೇನಾಕೈತಿ ಏನಿಲ್ಲ ಸ್ವಲ್ಪ ಹೇಳ್ರಿ. ಸರ, ನಿಮ್ಮ ತಾಯಿಯವ್ರಿಗೆ ಕರ್ಕೊಂಬರ್ಬೇಕಿತ್ತಿಲ್ರಿ ಮಾರುದ ಖರೆ ಇದ್ರ. ಫೋನ್ ಹಚ್ಚಿ ಕೊಡ್ಲೇನ್ರಿ, ಮಾತಾಡ್ತೀರೇನ? ನಮ್ಮ ತಾಯಿಯವ್ರಿಗೆ ವಯಸ್ಸಾಗಿತ್ರಿ, ಅದಕ್ಕೆ ಸ್ವಲ್ಪ ರೊಕ್ಕದ ಅವಶ್ಯಕತೆ ಇತ್ತು, ಹಂಗಾಗಿ ಕೊಡಾಕ್ ಕುಂತಿದ್ದ. ಫೋನ್ ಹಚ್ಕೊಡ್ಲೇನ್ರಿ ಸರ? ಬ್ಯಾಡ್ರಿ ಇರ್ಲಿ ತಗೋರಿ, ಮತ್ತ ಅವ್ರಿಗೆ ಯಾಕೆ ತ್ರಾಸ? ಏನು ಅನ್ಕೋಬೇಡ್ರಿ, ಮತ್ತ ಕಳು ಮಾಡಿ ತಂದಾರ ಅಂತ, ಯಾಕಂದ್ರೆ ಇದು ನಮ್ಮ ಮನಿ ಇದರಿ. ಓಹೋ, ಹಂಗೇನಿಲ್ರಿಪ್ಪ, ಹಂಗೇನ್ ಅನ್ಕೊಂಡಿಲ್ಲ. ತಪ್ಪು ತಿಳ್ಕೊಬೇಡ್ರಿ, ಕುಂದ್ರಿ. ಇಲ್ರಿ, ನಂಗೆ ಸ್ವಲ್ಪ ಅರ್ಜೆಂಟ್ ಕೆಲಸ ಅದಾವ, ಅದಕ್ಕೆ ನಾನು ಹೋಗ್ಬೇಕು. ಪ್ರಶಾಂತು ಏನಾತ? ಸರ, ಅದು 916 ಹಾಲ್ಮಾರ್ಕ್ ಐತ್ರಿ, ಮತ್ತದು 3.5 ತೊಲಿ ಐತ್ರಿ ಸರ ಬರಬ್ರಿ. ಹೌದಾ? ಅಂದ್ರೆ ಎಷ್ಟಾತ್ ರೊಕ್ಕ? ಸರ್, ಅದು ಪರ್ 10 ಗ್ರಾಮಿಗೆ ಇವತ್ತಿನ ಲೆಕ್ಕದಂಗ 159 ಐತ್ರಿ ಸರ. ಸರ್, ವೇಸ್ಟೇಜ್ ಎಲ್ಲ ತೆಗೆದು 4,51,000 ರೂಪಾಯಿ ನಾವು ಅವ್ರಿಗೆ ಕೊಡ್ಬೇಕಾಗಿತ್ರಿ ಸರ. ಹೌದಾ? ಆತಾಡ್ರಿ. ಇವ್ರೇ? ಹಾ ಹೇಳ್ರಿ ಸರ್. ಕೇಳಿದ್ರಲ್ಲ, ನಾವು ನಿಮ್ಗೆ ಎಲ್ಲ ವೇಸ್ಟೇಜು, ಎಲ್ಲ ಮೇಕಿಂಗ್ ಚಾರ್ಜಸ್, ಅವು ಇವು ಏನೇನ ಇರ್ತಾವಲ್ರಿ, ಅವೆಲ್ಲ ಕ್ಲಿಯರ್ ಮಾಡಿ ನಿಮಗೆ 4,51,000 ರೂಪಾಯಿ ಕೊಡ್ಬೇಕಾಕೈತ್ರಿ ಸರ. ಹೌದ್ರಿ? 4.5 ಲಕ್ಷನಾ? ಸರ, ಒಂದ್ ಮಿನಿಟ್ ಬಂತಡ್ರಿ, ನಮ್ಮ ತಾಯಿಯವ್ರ ಹತ್ರ ಮಾತಾಡಿ ಬರ್ತೀನಿ. ಹಾ ಹಂಗ ಮಾಡ್ರಿ ಸರ್. 2 ಮಿನಿಟ್ ಇಲ್ಲಿ ಫೋನ್ ಮಾಡಿ ಮಾತಾಡ್ತೀನಿ. ಅಯ್ಯೋ ದೇವ್ರಿ, ನಾನು ಒಂದ್ 2 ಲಕ್ಷ ರೂಪಾಯಿ ಬರ್ತೈತಿ ಅನ್ಕೊಂಡು ಬಂದ್ರ 4.5 ಲಕ್ಷನಾ? ಅಯ್ಯೋ ದೇವ್ರಿ, ನಾನು ಇಷ್ಟೊಂದು ಬರ್ತೈತಿ ಅಂತ ಕನಸಲ್ಲೂ ಅನ್ಕೊಂಡಿದ್ದಿಲ್ಲ. ತಡಿ, ನಮ್ಮ ಅವ್ವ ಫೋನ್ ಹಚ್ತೀನಿ. ಎತ್ತವಳ್ಳು ಅದ್ ಏನ್ ಮಾಡ್ತಿರ್ತಾಳ ನಮ್ಮ ಅವ್ವ, ಅದು ಫೋನ್ ಎತ್ತಕಾಕನು ಬರಂಗಿಲ್ಲ ತಗ. ಹಲೋ, ಏನಾತ್ಲಾ? ಒತ್ತಿಗಿತ್ತನೋ ಸೇಟು ಅಂಗಡ್ಯಾಗ? ಇಲ್ಲವಾ, ಇಲ್ಲಿ ಕುಂದನ್ ಜುವೆಲ್ಸ್ ಬಂದೆ ನಾನು. ಅಲ್ಲಿ ಯಾಕ್ಲಾ ಹೋದಿ? ಸೇಟು ಅಂಗಡ್ಯಾಗ ಅಂದ್ರ ಜಯಕ್ಕ ಕುಂತಿದ್ರಲ್ಲಿ, ಬಾಜು ಅಂಗಡ್ಯಾಗ, ಅದಕ್ಕೆ ಸುಮ್ಮನೆ ಗೊತ್ತಾಕೈತಿ ಅಂತ ನಾ ಇಲ್ಲಿ ಬಂದನಿ. ಅದು ಬಿಡು ಬೇವಾ, ಅದು ನೆಕ್ಲೆಸ್ ಮಾರಿದ್ರ 4.5 ಲಕ್ಷ ರೂಪಾಯಿ ಕೊಡ್ತಾರಂತ. ಅಯ್ಯೋ ಶಿವನಿ, 4.5 ಲಕ್ಷನಾ? ಏನ್ಲಾ ಅದು ನಿಮ್ಮ ಅತಿಗೆ ಮುಂದು ಜಗಳ ಗಂಟಿದದು, ಬ್ಯಾಡ್ಲಾ ಮಾರ್ಬೇಡ. ಏನೋ ನಿನ್ನ ಗಾಡಿಗೆ ಎಷ್ಟು ಬೇಕು ಅಷ್ಟ ತಂಬ. ಯವ್ವ ಇರ್ಲಿ ಬಿಡ್ಬೇ, ನಮಗೂ ಒಟ್ಟು ಖರ್ಚಿಗೆ ಆಕೈತಿ. ಹಲ್ಕಟ್ ಬ್ಯಾಡ್ಯಾ, ಅತಿ ಆಸೆ ಗತಿಗೆ ಇಡು ಅನ್ನಂಗ್ ಮಾಡ್ಕಬೇಡ. ಈಗ ಗಾಡಿಗೆ ಏಟ್ ಬೇಕು? 1 ಲಕ್ಷ ರೂಪಾಯಿ ಬೇಕೇನ? 2 ಲಕ್ಷ ರೂಪಾಯಿ ಬೇಕಾ? ನಾ ಹೇಳುದಾದ್ರ ಬರಬ್ರಿ 2 ಲಕ್ಷ ರೂಪಾಯಿಕ ಒತ್ತಿಗಿಡು, ಆಮೇಲೆ ನೋಡುನು. ಹಂಗಂತೀಯ? ತಗೋಬಿವಾ, ಒತ್ತಿಗಿಡ್ಲ ಹಂಗಾರ? ಹಂಗ್ ಮಾಡ್ಲಾ? ತಗೋ, ಇಡು ಫೋನ್. ಅದು ರೀ ಸರ್, ನಾವು ಮಾರಂಗಿಲ್ರಿ ಆ ನೆಕ್ಲೆಸ್. ನೀವು 1-2 ಲಕ್ಷ ರೂಪಾಯಿಗೆ ಒತ್ತಿಗೆ ಇಡ್ಕೊಂತೀರೇನ್ರಿ? ಅಂದ್ರ ಒಂದು 3 ತಿಂಗಳದಾಗ ನಾವು ಬಂದು ಬಿಡಿಸ್ಕೊಂಡು ಹೋಗ್ಬಿಡ್ತೀವ್ರಿ. ಹೆಂಗಂದ್ರಿ ಸರ್? ಆಗ್ತೈತ್ರಿ ಸರ, ಒತ್ತಿಗೆಲ್ಲ ಇಟ್ಕೊಂತೀವಿ ನಾವು. ಆದ್ರೆ 3 ತಿಂಗಳ ಮೇಲೆ ನೀವು ಬಂದ್ರೆ ಆ ನೆಕ್ಲೆಸ್ ನಿಮಗೆ ಸಿಗಂಗಿಲ್ರಿ. ಮತ್ತೆ ಇಂಟ್ರೆಸ್ಟ್ ತಿಂಗಳ ಕಟ್ಬಿಡ್ರಿ. ಆತಾತ್ರಿ ಸರ, ಅದೆಲ್ಲ ನಾನು ನೋಡ್ಕೊಂತೀನ್ರಿ. ನನಗೆ ಸ್ವಲ್ಪ ಅರ್ಜೆಂಟ್ ರೊಕ್ಕ ಬೇಕಾಗಿತ್ತಲ್ರಿ, ಅದಕ್ಕೆ 2 ಲಕ್ಷ ರೂಪಾಯಿ ಕ್ಯಾಶೇ ಫೋನ್ ಪೇನಾ ರೀ ಸರ? ಇಲ್ರಿ ಸರ್, ಕ್ಯಾಶೇ ಕೊಡ್ರಿ. ಆತ. ಪ್ರಶಾಂತು, ಆ ನೆಕ್ಲೆಸ್ನ ತೆಗೆದಿಡಪ್ಪ. ಸರ್ ಕೈಲೇ 1-2 ಪೇಪರ್, ಈಗ ಅವು ನಮ್ಮ ಅಗ್ರಿಮೆಂಟ್ ಪೇಪರ್ ಅದಾವಲ್ಲ, ಅದ್ರ ಮೇಲೆ ಸೈನ್ ಮಾಡಿಸ್ಕೊ. ಹ್ಞೂ ರೀ ಸರ. ಪ್ಯೂರಿಟಿ ಎಲ್ಲ ಚೆಕ್ ಮಾಡಿರಲ್ಲ? ಹ್ಞೂ ರೀ ಸರ್, ಎಲ್ಲ ಮಾಡೀನಿ ಸರ್, ಎಲ್ಲ ನಂಬರ್ 1 ಕ್ವಾಲಿಟಿನ ಐತ್ರಿ. ಹೌದಾ? ಚಲೋ ಆತು ಸರ್. ಬರ್ರಿ ಸರ್, ರೊಕ್ಕ ಕೊಡ್ತಾನೆ. 1-2 ಅಗ್ರಿಮೆಂಟ್ ಪೇಪರ್ ಇರ್ತಾವ್ರಿ ನಮ್ಮ ಕಡೆಯಿಂದ, ಅವಕ್ಕೆ 2 ಸೈನ್ ಮಾಡ್ರಿ. ಹ್ಞೂ ರೀ, ನಡ್ರಿ ಸರ್. ಯಾವ್ದ ಚಲೋ ಬಕ್ರಾನ ಬಂದತಿ ಏನ, ಅದನ್ನ ನೆಕ್ಲೆಸ್ ತೆಗೆದಿಡು. 3 ತಿಂಗಳಾದ್ಮೇಲೆ ನಮ್ಮ ಕಡೆನ ಆದ್ರ ಆಗ್ಲಿ. ತಗೋರಿ ಸರ್. ಅಪ್ಪ ಅದೀವ್ರಿ, ದಿನಕ್ಕೂ 1-2 ಗಿರಾಕಿ ಇಂತಾವ ಬರ್ಲಪ್ಪ, ನಂದು ಅಂಗಡಿ ಉದ್ದಾರ ಆಗ್ಲಿ. ಹಾಯ್, ನಮಸ್ಕಾರ ರೀ ಎಲ್ಲರಿಗೂ. ಎಲ್ಲರೂ ಹೆಂಗಿದ್ದೀರಾ? ಯಾರಾದರೂ ಫಸ್ಟ್ ಟೈಮ್ ನಮ್ಮ ಚಾನಲ್ನ ನೋಡ್ತಾ ಇದ್ರಿ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಹೆಂಗಿತ್ತು ಅಂತ ಪೂರ್ತಿ ನೋಡಿ ಕಮೆಂಟ್ ಮಾಡಿ. ಸಾರಿ ರೀ, ನಿನ್ನೆ ಹಳೆ ವಿಡಿಯೋ ನಾನು ಅಪ್ಲೋಡ್ ಮಾಡಿದ್ದು, ಅದು ಗೌಡ ಕಾಮಿಡಿ ವಿಡಿಯೋ ಹಾಕಿದ್ನಲ್ರಿ, ಅದು ಹಳೆ ವಿಡಿಯೋ. ನಿನ್ನೆ ವಿಡಿಯೋ ರೆಡಿ ಇದ್ರಿ, ಅದು ಯಾಕೆ ನನ್ನ ಯೂಟ್ಯೂಬ್ ಅಕೌಂಟ್ ಓಪನ್ ಆಗಲಿಲ್ಲ, ಅದಕ್ಕೆ ಹಳೆ ವಿಡಿಯೋನ ಅಪ್ಲೋಡ್ ಆಗ್ಬಿಡ್ತು. ಯಾರು ತಪ್ಪು ತಿಳ್ಕೊಬೇಡ್ರಿ. ಈಗ ಇನ್ನೂ ಒಂದು ಕತೆ ರೆಡಿ ಆಗೈತ್ರಿ ನಮ್ಮ ಟೀಮಿಂದ. ಆದಷ್ಟು ಅದನ್ನ ಬೇಗ ನಿಮ್ಮ ಮುಂದೆ ತರಕ್ಕೆ ನಾನು ಪ್ರಯತ್ನ ಮಾಡ್ತೀನಿ ರೀ. ಇನ್ನಷ್ಟು ಹೆಚ್ಚಿನ ಪ್ರೋತ್ಸಾಹ ಕೊಟ್ಟು ಪ್ಲೀಸ್ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು. ಅಂದಂಗೆ ನಿಮಗೆ ಇಷ್ಟ ಆಗಿರುವಂತಹ ಕ್ಯೂಟ್ ಹೆಸರುಗಳನ್ನ, ಹಳೆ ಹೆಸರುಗಳನ್ನ ಪ್ಲೀಸ್ ಕಮೆಂಟ್ ಮಾಡಿ. ಆ ಹೆಸರನ್ನ ನಾನು ನಮ್ಮ ಕ್ಯಾರೆಕ್ಟರ್ಸ್ಗೆ ಆ್ಯಡ್ ಮಾಡ್ತೀನಿ. ಪ್ಲೀಸ್ ಲೈಕು, ಶೇರು, ಕಮೆಂಟು ಮಾಡಿ ಪ್ರೋತ್ಸಾಹಿಸಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಆಹಾ, ಈ ಮನ್ಯಾಗದ ಎಷ್ಟು ಆರಾಮೈತಿ. ಇಲ್ಲೇ ಆರಾಮಾಗಿರ್ತೇನೆ ನಾನು. ನನ್ನ ಬಿದಾಡಿ ಸೊಸಿ ಕಾವು ಕಟ್ ಮಾಡಿಸ್ಬಿಟ್ರು. ಯಪ್ಪ ದೇವ್ರೆ, ಒಟ್ಟು ಮಕ್ಕಂಡು ಹೇಳ್ತೀನವ, ಕೆಲಸ ಮಾಡಿ ಸಾಕಾಗುತ್ತೆ. ನಮ್ಮ ಸಂಕ್ರಿ ಒಟ್ಟು ಕೆಲಸ ಮಾಡ್ತಿತ್ತು, ಅದಕ್ಕೂ ಏನು ಬಡ್ಕೊಂಡೈತಾ ಏನು ತನ ಒಂದು ಕೆಲಸ ಮಾಡ್ವಲ್ದು. ಹಂಡೆಗಟ್ಲೆ ತಿಂತತಿ ಕುಂದಿರ್ತತಿ, ಏನೋ ಆಗೇತಕೀಗ. ಒಟ್ಟು ಮಕ್ಕಂತೀನಪ್ಪ. ಯಪ್ಪ ದೇವ್ರೆ, ಬೆಳಗ್ಗಿಂದ ಕೆಲಸ ಮಾಡಿ ಓಟ್ ಮಕ್ಕಂಡಿ ನೋಡು.
ಬೆನ್ನಿಗೋಟು ಆರಾಮ್ ಅನಸ್ತತಿ. ಅಯ್ಯ ನೀನ ಸಿಗದಿ ಕಟ್ಲಿ, ಇದೇನೈತಿದು ನನಗ ಕಾಲ್ ಮಾಡಿ ಮಕ್ಕಂಡಿತಲ್ಲ. ಅಲ್ಲ ದೆವ್ವ ಅಂದ್ರೇನು ಆಟು ಮರ್ಯಾದೆ ಇರಂಗಿಲ್ಲನ? ನನ್ನ ಕಡೆ ಕಾಲ್ ಮಾಡ್ಕೊಂಡು ಮಕ್ಕಂಡ ಮಾಡ್ತೀನಿ ನೀನ. ಇವ ನವಲಿವ ಮತ್ತೇನ ಒಂಥರ ಶಬ್ದ ಆಗ ಕುಂತತಿ. ಇವ ತುಂಬ ಹೊತ್ಕ ಮಕ್ಕಂಬಿಡ್ಬೇಕವ. ಅಯ್ಯೋ ದೇವ್ರೆ, ಬೆಡ್ಶೀಟ್ ಒಂದು ಬಿಟ್ಟು ಬಂದ್ಬಿಟ್ನಲ್ಲ. ಶಂಕ್ರಿಗೆ ಹೇಳ ಬ್ಯಾಡ ಬೇಡ, ಆ ಶಂಕ್ರಿನ ಒಂಥರ ದೇವ್ ಇದ್ದಂಗದ. ಆಕಿನ ನೋಡಿ ಹೆದ್ರು ಬಾಳೆ ಆದಿತ್ತು. ಜೈ ಹೇಳ್ದಂಗ ನಾನು ಈ ಟೈಮ್ನಾಗೆ ಎದ್ರಬಾರ್ದು, ನಾ ಗಟ್ಟಿಗಿತ್ತಿ ಅಂತ ತೋರಿಸ್ಕೋಬೇಕು. ಹೌದು, ಭೂತವಿಲ್ಲ ಪಿಶಾಚಿ ಇಲ್ಲ ಇದ್ದರು ನಂಬಲ್ಲ, ಪ್ರೇತವಿಲ್ಲ ಕಪಾಲಿ ಇಲ್ಲ ಬಂದರು ಹೆದರಲ್ಲ, ಅಂಜಿಕೆಯೇ ಬೇತಾಳ ಮಧ್ಯರಾತ್ರಿಯಲ್ಲಿ ಭಯವಾದ್ರಿ ಪದ ಹಾಡು ಸರಿಗಪ್ಪ ಪದ ಹಾಡು. ಯಾರೋ ಹಿಡ್ಕೊಂಡಂಗ ಅನ್ಸಕುಂತತಿ. ಇಲ್ಲ ನಾ ಹೆದ್ರಬಾರ್ದು, ಈ ಟೈಮ್ನಾಗ ನಾನಂತೂ ಹೆದ್ರಬಾರ್ದು. ಭೂತವಿಲ್ಲ ಪಿಶಾಚಿ ಇಲ್ಲ ಇದ್ದರು ಎಲ್ಲಿಲ್ಲ, ದೆವ್ವವಿಲ್ಲ ಕಪಾಲಿ ಇಲ್ಲ ಇದ್ದರು ಕಾಣಲ್ಲ, ಅಂಜಿಕೆಯೇ ಬೇತಾಳ ಮಧ್ಯರಾತ್ರಿಯಲ್ಲಿ ಭಯವಾದ್ರೆ ಪದ ಹಾಡು ಸರಿಯಪ್ಪ ಪದ ಹಾಡು. ಆಡಾಡ್ತೀಯಾ? ಹೆದರಿಕೆ ಆದ್ರೂ ತೋರಿಸ್ಕೊಳ್ಳವಳ. ಯಾರೋ ಜೋರ್ಸಿ ನಕ್ಕಂಗ ಹಾಕಿತಿ, ಒಮ್ಮಿಡಿಗೆ ಚೀರ್ದಂಗ ಹಾಕಿತಿ, ನನ್ನ ಹೆಸರ ಕರ್ದಂಗ ಹಾಕಿತಿ. ಯವ್ವ ಏನೈತೆ ಯವ್ವ ನನ್ನ ಮನ್ಯಾಗ, ಏನ್ ಮಾಡ್ಬೇಕಾತ ಯವ್ವ? ನನ್ನ ಬಂಗಾರದಂತ ಮನಿ ಮೇಲೆ ಯಾರು ಬಿದಾಡಿರ್ ಕಣ್ಣು ಬಿತ್ತ ಯವ್ವ? ಯಾರ ಮಾಟ ಮರಡಿ ಮಾಡ್ಸ್ಯಾರ ಯವ್ವ? ಇಲ್ಲ ನಾನೇನ್ ಸುಮ್ನಿರಂಗಿಲ್ಲ, ಜೈ ಮನಿಗೆ ಹೋಗಿ ಇದಕ್ಕೆ ಏನಾರ ಪರಿಹಾರ ಹುಡುಕ್ತೇನೆ ಯವ್ವ. ಏನ ಮಾಡ್ತಿ ಮಾಡ, ನಾನಂತೂ ಈ ಮನಿ ಬಿಟ್ಟೋಗಂಗಿಲ್ಲ. ಮಕ್ಕಳರೇ ಹೆದರ್ಕಿದ್ರು ಹೆದರಂಗಿಲ್ಲ ಅಂತ ನೋಡಿಕಿ ಬೆನ್ಲಿ ಪಿಸರಿ ಮಾಡ್ತೀನಿ ಕಿನ. ಅದೇಮ್ಮ ಸುಚಿತ್ರ ಇಲ್ಲಿದಾಳ? ಯೋ ಮಕ್ಕಂಡಾಳ ಬಾಕಿ 2 ತಾಸ ಆತ್ ನೋಡು ಮಕ್ಕಂಡು, ಇನ್ನ ಎದ್ದಿಲ್ಲ. ತವ್ರ ಮನಿಗ್ ಬಂದ್ರೆ ಹೆಣ್ಮಕ್ಳು ಹಂಗ ಇಲ್ಲೇನೋ, ಒಟ್ಟು ರೆಸ್ಟ್ ಗಿಷ್ಟ ಮಾಡ್ತಾರ. ಮಕ್ಕಳಿ ಅಲ್ಲಿನೋ ಪಾಪ ಜಗ್ಗಾಗ್ತಾವ ಅನ್ನಿಸ್ತತಿ ಕೆಲಸ. ಸೊರಗೋಗ್ಯಾಳ ಆರಾಮಾಗಿರ್ಲಿ 4 ದಿನ. ಒಂದಿನ ಈ ಮಾತು ನನಗೆ ಹೇಳಿ ನೋಡ್ರಿ ಅತ್ಗೆಮ್ಮ, ನೀವು ಏಟಾದ್ರೂ ತಾಯಿನ ಅತಿಯಮ್ಮನ ಹಂಗ್ಯಾಕಂತೀವ ಮಂಜವ? ನೀ ಸಣ್ಣಕ್ಕಿದ್ದಾಗನ ಬಂದೆ ನಾನು, ನಿನಗೂ ಏನ್ ನಾನು ಕಾಜಿ ಮಾಡಿಲ್ಲನೋ, ಪ್ರೀತಿ ಮಾಡಿಲ್ಲನೋ? ನೋಡ್ರಿ ತವ್ರ ಮನಿಗ್ ಬಂದಾಗ ಆಕಿ ರೆಸ್ಟ್ ಮಾಡ್ಬೇಕಂತ ಒಂದಿನಾರ ನಂಗೆ ಹೇಳಿರನೋ ರೆಸ್ಟ್ ಮಾಡು ಅಂತ. ಏನ್ ನಮ್ಮ ಮನ್ಯಾಗ ಹಂಗ ಕಡು ಕಟ್ಟಿ ಹಾಕ್ತಿರ್ತಿ ನೋಡು ರೆಸ್ಟ್ ಮಾಡಕ. ಸುಮ್ಕಿರ್ಬಾರ್ದ? ಅವ್ರ ಮಗಳಿಗೆ ಅವ್ರ ಕಾಜಿ ಮಾಡಿದ್ರೆ ನಿಂದು ಒಂದು. ಈ ಸುಮ್ಕಿರಿ, ನಿಮ್ಗೇನ್ ಗೊತ್ತೈತೈತಿ? ನೀವು ಅಡ್ಡಾಟ ಮಾತಾಡ್ಬೇಡ್ರಿ ನೋಡ್ರಿ, ನೀವು ಸುಮ್ಕಿರಿ. ನೀವು ಲೇ ಒಂದ್ 2 ಮಾತ್ರ ಮಾತಾಡಕ್ ಬಿಡ್ಲಿ ಬಾಯ್ ಬಡ್ಕಿ. ಸುಮ್ಕಿರಿ, ಹೋಗ್ಲಿ ಬಿಡ್ರಿ ಅದ್ಕೆಮ್ಮ, ಯಾಕೆ ನಿಮ್ ಮೂಡ್ ಹಾಳು ಮಾಡುದು? ಸುಚಿತ್ರ ಕರ್ರಿ ಓಟ್. ಸುಚಿತ್ರ, ಅಯ್ಯ ದೇವ್ರೆ ಬಂದ ಬಿಟ್ಟೆನ, ಬಾರವಾ ಬಾ. ಸುಚಿತ್ರ ಎದ್ದೇನವ? ಕಾಫಿ ಗೀಪಿ ಏನಾರ ಮಾಡ್ಕೊಡ್ಲನ? ಬ್ಯಾಡವಾ, ಕಾಫಿ ಏನೋ ಬೇಡ, ಚಾನ ಮಾಡ್ಕೊಡು. ಚಾ? ನೀ ಚಾ ಕುಡಿದ್ಯಾ ಸಾಯಂಕಾಲ? ಹೂನವ, ಅಲ್ಲಿದ್ ವಾತಾವರಣಕ್ಕ ಹೊಂದ್ಕೊಂಡ್ಬಿಟ್ಟೇನೀಗ. ಅಬ್ಬಬ್ಬಬ್ಬಬ್ಬ, ನನ್ನ ಬಂಗಾರ ಗಿಟ್ಟಿ ಏಟ್ ಬದ್ಲಾಗಿತ್ತಿದು. ಮೊದ್ಲೆಲ್ಲ ನಂಗೆ ಕಾಫಿನ ಬೇಕು, ಅದ್ದ ಬೇಕು, ಇದ್ದ ಬೇಕು, ಹಂಗ ಆಗ್ಬೇಕು ಹಿಂಗ ಆಗ್ಬೇಕು ಅಂತ ಅದ್ ಏಟ್ ಜಗಳ ಆಡ್ತಿತ್ತು. ಈಗ ನೋಡಿ ಎಲ್ಲ ಹೊಂದ್ಕೊಂಡು ಹೊಂಟಿತಿ ನನ್ನ ಬಂಗಾರ ಗಿಟ್ಟಿ. ಎಲ್ಲ ಅವಿನಾಶನ್ ಪ್ರಭಾವ ರೀ ಅತಿಗೆಮ್ಮ. ನೀವು ನೋಡಿದ್ರೆ ಅವಿನಾಶನ್ ನಾನು ಇಟ್ಟಂದ್ರೆ ಸೇರ್ತಿದ್ದಿದ್ದಿಲ್ಲ, ನಮ್ಮ ಮನೆ ಕೆಲಸದವ ಅಂತ ಕೀಳಾಗಿ ನೋಡ್ತಿದ್ರಿ. ಹೌದವ, ನಂಗೆ ಮಾಡ್ಬಾರ್ದಿತ್ತು. ನಮ್ಮ ತಮ್ಮ ಮಾಡಿದ ತಪ್ಪಿಗ ಅವನನ್ನ ಬಹಳ ನಾನು ಒಂಥರ ನೋಡೇನಿ. ಈಗ ಖರೇನು ಅನ್ಸಕ್ ಕುಂತೈತವ, ಸಿಕ್ಕ್ರಿ ಇಂತ ಅಳಿಯನ ಸಿಗ್ಬೇಕು ಅಂತ. ನನ್ನ ತಪ್ಪು ನಂಗೆ ಅರಿವಾಗೈತಿ. ನನ್ನ ಅಳಿಯ, ಓಹೋ ಅಳಿಯ, ಹೌದು ಅಳಿಯಂದ್ರು ಹೋಗಿ ಮುಟ್ಟಿದಂತೇನ? ಹೂನವ, ಚೆನ್ನೈ ಒಳಗ ಅದರಂತ, ರೂಮ್ನ್ಯಾಗ ಅದರಂತ. ನಾಳೆ ಬೆಳಿಗ್ಗೆನ ಅದು ಫ್ಯಾಬ್ರಿಕ್ ಸೆಲೆಕ್ಟ್ ಮಾಡಕ್ ಹೋಗ್ಬೇಕು ಅನ್ನ ಕುಂತಿದ್ರು. ಏನವ ನಂಗೆ ಗೊದ್ದೆಲ್ಲ ಗೊತ್ತಿಲ್ಲ. ಹೌದನ, ಒಟ್ಟು ಜಾಕೆ ಅಂತ ಹೇಳವ ಅಳಿಯಂದ್ರಗ. ಬಾರಿ ಕಾಜಿ ಬಿಡ್ರಿ ಅಳಿಯಂದ್ರ ಮೇಲೆ, ಮತ್ತ ಇರಂಗಿಲ್ಲದ. ಸುಚಿತ್ರ ಏನಿದು ನಿನ್ನ ಅರಿಬಿ? ಏ ಹೋಗತ್ತಿ, ಅಲ್ಲಿದ್ದಾಗ ಸೀರೆನ ಉಡ್ಬೇಕು. ನಮ್ಮ ಅತ್ತಿ ವರ್ ಒದರ್ತೈತಿ. ಏನ್ ಮಾಡ್ಬೇಕು, ದಿನ ಎದ್ರ ಒಂದ್ 10 ಸಲ ಜಗಳ ಆಕೈತಿ ಅಂತ ನಾನು ಸೀರೆ ಹಾಕೊಂಡಿರ್ತೀನ. ಮತ್ತೆ ಇಲ್ಲಿ ಬಂದೇನಲ್ಲ, ಇಲ್ಲಿ ಹೇಳೋರಿಲ್ಲ ಕೇಳೋರಿಲ್ಲ, ನಂದ ಮನಿ ನನ್ನ ಮಾತು, ಅದಕ್ಕೆ ಹಾಕೊಂಡಿನಿ. ಪುಣ್ಯ ಮಾಡಿ ನೋಡುವ ನೀನು. ನಾನು ಇಂಥವೆಲ್ಲ ಹಾಕಬೇಕು ಅಂತ ಮಾಡ್ತೀನಿ. ಲೇ ಆಕಿನ ಸಣ್ಣ ಹುಡುಗಿ ಹಾಕೊಂಡು ಮಿಂಚುತ್ತಾಳ, ನೀನು ದೊಡ್ಡ 2 ಮಕ್ಕಳ ತಾಯಿ ಆಗಿಲಿ. ವಯಸ್ಸಿಗೆ ತಕ್ಕಂಗಿರ್ಬೇಕು. ಏನ್ರಿ, ನಾನು ಸಣ್ಣಕ್ಕೆ ಇದೀನಿ, ಎಲ್ಲರೂ ನನ್ನನ್ನ ಸಂತೂರ್ ಮಮ್ಮಿ ಅಂತಾರ. ಕೇಳಿಲ್ಲನು? ನಂಗೂ ಸುಚಿತ್ರ ನಂಗ ಅದು ಮಿಡ್ಡಿ ಟೀ ಶರ್ಟ್ ಹಾಕಬೇಕು ಅಂತ ಬಹಳ ಆಸೆ, ಗೊತ್ತನ? ನಿಮ್ದೊಂದ್ ಕಥೆ ತಗ. ನೀವು ಸುಮ್ಕಿರಿ, ನೀವು ಮಾತಾಡ್ಬೇಡ್ರಿ. ನೀವು ನಿಮ್ಗೇನ್ ಗೊತ್ತೈತೈತಿ? ಸುಮ್ಕಿರಿ ತಗಳಪ್ಪ. ಇದ್ದಂಗೆ ಹೇಳಿದ್ರು ನಾವು ಸುಮ್ಕಿರಿ ಅಂತ ಬಾಯಿ ಮುಚ್ಚಿಸ್ತಾ. ತಂದ ಮಾತು ಮೇಲಾಗ್ಬೇಕು. ಸುಮ್ಕಿರಿ. ಕಲ್ಪನಾ ಬ್ಯಾಸರಾಗ ಕುಂತತನ, ನಾವು ಮಾತಾಡಕ್ ಕುಂತೀವಿ. ಪಾಪ ನಿನ್ ಕಡೆ ಲಕ್ಷಣ ಕೊಡ್ಲಿಲ್ಲ ಅಂತ. ಹಂಗೇನಿಲ್ರಿ, ನೀವು ಅಪರೂಪಕ್ಕೆ ಬಂದಿರ್ತಾರಿ, ಹಂಗೇನಿಲ್ಲ. ಅದು ಕಿರಣ ಏನಿಲ್ಲವ, ಕಿರಣ ಇಲ್ಲೇ ಲೆಕ್ಕಪತ್ರ ನೋಡಕ್ ಕುಂತಾನ. ಅಂದ್ರೆ ಅರ್ಧಕ್ಕ ಹೋಗ್ಬಿಟ್ಟಲ್ಲ, ಅವ ಅರ್ಧಕ್ಕ ಬಿಟ್ಟು ಹೋಗಿದ್ವಿ, ಎಲ್ಲ ಲೆಕ್ಕ ನೋಡಕ್ ಕುಂತಾನ. ಮತ್ತ ಏನೇನಾಗೈತಿ ಏನೇನಿಲ್ಲ ಅಂತ. ಇಲ್ಲಿನೂ ಜಗ್ಗಷ್ಟು ಕೆಲಸ ಅದಾವ. APMC ನೋಡ್ಕೋಬೇಕು, ನಮ್ಮಣ್ಣ ಫ್ಯಾಕ್ಟ್ರಿ ನೋಡ್ಕೋಬೇಕು, ಅದು ಗೊಬ್ಬರದ್ದು ಏನೋ ಮಾಡ್ಯಾರ ಅವರು, ಅದ್ರ ಬಗ್ಗೆನೂ ನೋಡ್ಕೋಬೇಕು. ಒಬ್ಬವನ ಅಕ್ಕ ನಮ್ಮಣ್ಣ, ಅದಕ್ಕೆ ಕಿರಣ ತೋರ್ಸಕ್ ಕುಂತಾರ ಲೆಕ್ಕಪತ್ರ. ಹೌದೇನ್ರಿ? ನೋಡ್ಲಿ ನೀನು ಒಟ್ಟು ಹಣ್ಣು ಹಂಪ್ಲು ಏನೋ ಕಾಯಿಪಲ್ಲೆ ತರಕಾರಿ ಸೊಪ್ಪು ಏನವ ಹೊಟ್ಟೆ ತುಂಬಾ ತಿನ್ನು. ಏನ ಮುಂದ ಕೂಸಿಗೂ ಚಲೋ, ನಿನಗೂ ಚಲೋ. ಗುಳಿಗೆ ಎಲ್ಲ ತಗೊಳಕ್ ಕುಂತಿಲ್ಲ ಟೈಮ್ ಈಗ? ಹ್ಞೂ ರೀ, ತಗೊಂತೀನಿ.
ನಮ್ ಕಾಲದಾಗ ಗುಳಿಗಿ ಔಷಧ ಮತ್ತ ಸ್ಕ್ಯಾನಿಂಗ್ ಪಾನಿಂಗು ಇದ್ದಿದ್ದಿಲ್ವಾ ಖರೇನು ನಾವು ಹಂಗ ನಾರ್ಮಲ್ ಹೌದೌದು ನಾರ್ಮಲ್. ಅದು ಮಗು ಬೇಡ್ತಿತ್ತ ಏನಿಲ್ಲ ಗೊತ್ತಿಲ್ಲ, ಆದ್ರೆ ನೀನು ಮಾತ್ರ ನಂಗೆ ಅದು ಬೈಕ್ ಆಗೈತಿ, ನಂಗೆ ಇದು ಬೈಕ್ ಆಗೈತಿ, ಅದು ತಿನ್ಬೇಕು ಇದು ತಿನ್ಬೇಕು, ಇಲ್ಲಾಂದ್ರೆ ಕಿವಿ ಸೋರ್ತತಿ ಮೂಗು ಸೋರ್ತತಿ, ನಂಗೆ ಹಂಗಾತು ನಂಗೆ ಹಿಂಗಾತು, ನಾ ಕೆಲಸ ಮಾಡಂಗಿಲ್ಲ ನಂಗೆ ವಾಂತಿ ಬರ್ತತಿ, ನಂಗೆ ಹಂಗಾತು ಹಿಂಗಾತು ಅಂತ ಬೈಕಿ ಅಂತ 9 ತಿಂಗಳು ನಮ್ಮ ಜೀವ ತಿಂದು ಗಿರಿಗೆ ಹರಿತಿದ್ದಿ. ಮತ್ತೆ ನಮ್ಮ ಕಾಲದಾಗ ಹಿಂಗಿದ್ದಿಲ್ವಾ ಅಂತ. ಏ ಸುಮ್ಕಿರಿ, ಅವೆಲ್ಲ ಹೇಳ್ಬಾರ್ದು, ನಂಗೆ ನಾಚಿಕೆ ಆಕೈತಿ. ನನಗೂ ಏನ್ ತುಸ ಜೀವ ತಿಂದಿಯಾ ಅತ್ಗೆಮ್ಮ ನಂಗೆ ಅದು ಬೈಕ್ ಆಗೈತಿ, ನಂಗೆ ಇದು ಬೈಕ್ ಆಗೈತಿ, ಅತ್ಗೆಮ್ಮ ಅದು ಮಾಡ್ಕೊಡ್ರಿ ಇದು ಮಾಡ್ಕೊಡ್ರಿ ಅಂತ. ಯಪ್ಪ ದೇವ್ರೆ, ಎಷ್ಟ ಬಾಣೆ ತನಕ ಹೋಗೋ ಮುಂದನು ಅದು ಎಂತದದು ತಂದೂರಿ ಚಿಕನ್ ಅದು ತಿನ್ಬೇಕು ಅಂತ ಬೈಕ್ ಆಗೈತಿ ಅಂತ ತಿಂದಿ. ಅದು ಖರೇನೋ ಬೈಕ್ ಆಗಿತ್ತ ಏನ ನಿನಗ ಆಸೆ ಆಗಿತ್ತ? ಹೋಗ್ರಿ ಅತ್ಗೆಮ್ಮ, ನೀವು ಹಂಗ ಮಾತಾಡ್ತೀರಿ. ಏನೋ ಒಂದಪ್ಪ, ಅದ ನಮ್ಮ ಹೆಣ್ಮಕ್ಳಿಗೆ ಒಂದ್ ಚಲೋ ಟೈಮ್, ಎಲ್ಲಾರನು ಚಲೋತ್ನಾಗೆ ಆಟ ಆಡ್ಸಕ. ಓಟೋಟು ಬೈಕ್ ಹಾಕಿತ್ತು, ಓಟೋಟು ನಂಗೂ ಇಷ್ಟ ಆಗಿದ್ದು ತಿಂತಿದ್ದೆ. ಅದೆಲ್ಲ ಬಿಡ್ರಿ, ಕಲ್ಪನಾಗೊಂದು ಸೀರೆ ಮಾಡ್ರಿ ಅತ್ಗೆಮ್ಮ. ಹ್ಞೂನವ, ಹೋಗೋ ಮುಂದ ಅರಿಶಿನ ಕುಂಕುಮ ಕೊಟ್ಟು ಒಂದ್ ಸೀರೆ ಕೊಟ್ಟು ಕಳಿಸ್ತೀನಿ. ಮತ್ತೆ ಸೀರೆ ಕಣ್ಣದ ಹೊತ್ನ್ಯಾಗ ಮತ್ತೊಂದ್ ಸೀರೆ ಮಾಡ್ತೀನಿ. ಏಟಾದ್ರೂ ಆಕಿನೂ ನನ್ನ ಮನಿ ಮಗಳಿದ್ದಂಗವ. ನಮ್ಮ ಸುಚಿತ್ರ ಹೆಂಗ ಆಕಿನೂ ಹಂಗ. ನಾನು ಮಾತ್ರ ನಾದ್ನಿ ಅನ್ನೋ ಭಾವನೆ ಇಟ್ಕೊಳಂಗಿಲ್ಲ. ಏನು ಇವಾವೆಲ್ಲ ಮನಿ ಮುರಿತಾವ, ನಾನು ನಾದ್ನಿ ನೀ ಅತಿಗಿ ನೀ ಹಂಗ ನೀ ಹಿಂಗ ಅನ್ಕೋತ ಕುಂತ್ರ ಮನಿ ಮುರೆ ಬಾಳೆ. ಎಲ್ಲರೂ ಒಂದಾಗಿರ್ಬೇಕು ಚಂದಾಗಿರ್ಬೇಕು ಅನ್ನೋದು ನನ್ನ ಆಸೆ. ಈಗ ಓಟೋಟ್ ಈಗ ದಾರಿಗೆ ಬಂದಿರಿ ನೋಡ್ರಿ ಅದಕ್ಕೆ. ಅದು ಸುಚಿತ್ರ, ನಿಮ್ಮಪ್ಪಗೆ ಹೇಳಿ ಒಂದು ಅವು 250 ಗ್ರಾಮಿನವು ಡ್ರೈ ಫ್ರೂಟ್ಸ್ ಬರ್ತಾವ ನೋಡುವ. ಏನು ಎಲ್ಲಾ ತರದ್ದು ಅದೊಂದು ಪ್ಯಾಕೆಟ್ ಬಸಪ್ಗೆ ಹೇಳಿ ತರ್ಸಕ್ ಹೇಳು. ಯಾಕವಾ? ಯಾಕಿಲ್ಲ ಅಂದ್ರ ಫಸ್ಟ್ ಟೈಮ್ ಬಂದಾಳಲ್ಲ ಕಲ್ಪನಾ, ಉಡಿ ತುಂಬಾ ಶಾಸ್ತ್ರ ಇನ್ನ ಮಾಡಿಲ್ಲಲ್ಲ, ಉಡಿ ತುಂಬಕರ ಬರಂಗಿಲ್ಲ. ಹಂಗ ಸೀರೆ ಕೊಡ್ತೀನಿ ಬಿಡು, ಒಟ್ಟು ಡ್ರೈ ಫ್ರೂಟ್ಸ್ ಎಲ್ಲ ಇಟ್ಟು ಕೊಟ್ರ ಚಲೋ ಅನಸ್ತತಿ. ಅದಕ್ಕ ಹಂಗ ಒಟ್ಟು ಮಾವಿನ ಹಣ್ಣು ಇದ್ರ ತಂಬ ಅನ್ನ ಏನು ಆ ತಗೋರವ. ನಮ್ಮ ಮನಿಗೂ ತಂಬ ಅನ್ನ ಏನ್ ನಾವು ತಿನ್ನಕ್ ಬರ್ತೈತಿ ಒಟ್ಟು ಸಿಕ್ಕಣಿ ಮಾಡ್ಕೊಂಡು. ಹ್ಞೂ ನಾವ ಹೇಳ್ತೀನಿ ತಗೋ. ಮಂಜಮ್ಮ, ರಾತ್ರಿ ಊಟಕ್ಕೆ ಏನ್ ಮಾಡ್ತೀವ? ಅದಕ್ಕೆಮ್ಮ ನೀವೇನ್ರಿಪ್ಪ ಮನೀಗ ನಿಮ್ ತಮ್ಮ ಬಂದಾನ, ನಿಮ್ಮ ಮಗಳು ಬಂದಾಳ, ಅವ್ರಿಗೆ ಕೇಳ್ರಿ, ನಂಗೆ ಕೇಳ್ತಿರಲ್ಲ. ಯವ್ವ ತಾಯಿ ಹಂಗ್ ಮಾಡಿ ನಾನು ಬದುಕುದುಂಟಾ? ನಿನ್ನ ಬಾಯಿಗೆ ಹಾರತ್ಬೇಕಾ ಯವ್ವ ಬಾಯಿ ಬಡ್ಕಿ? ಇಲ್ವ ಇಲ್ಲ, ನೀನು ಹೇಳ್ದ ಮಾಡ್ತಾನಿ ಹೇಳು. ನಡಿತೈತಿ ಬಿಡ್ರಿ ಅದಕ್ಕೆಮ್ಮ, ನಡಿತೈತಿ. ಆದ್ರೂ ಹೋಳಿಗೆ ಸಿಕ್ಕಣ್ಣಿನ ಮಾಡಿಸ್ಬಿಡ್ರಲ್ಲ, ತಿನ್ನಂಗಾಗೈತಿ ನನಗೂ. ಲೇ ಈಗರ ನಿಮ್ಮ ಮಗಳು ಮತ್ತ ನಿಮ್ಮ ತಮ್ಮ ಕೇಳ್ರಿ ಅಂದಿ ಮತ್ತೆ ಹೇಳಕ್ ಕುಂತಿಲ್ಲ. ಈ ಸುಮ್ಕಿರಿ, ನಿಮ್ಗೇನ್ ಗೊತ್ತಾಯ್ತೈತಿ? ಏನಂತ ಮಾತಾಡ್ತೀರೇನ? ಸುಮ್ಕಿರಿ.